ನಮ್ಮ ತಾಯಿಯ ಗರ್ಭದಲ್ಲಿ ಸಂಬಂಧಿಸಲು ಪಂಚಾಯತ ಕಾರ್ಪೋಟ ಸಂಶಯವನ್ನು ಧರಿಸಿಕೊಂಡರು. ಅದನ್ನ ತಿನ್ನಬೇಡವೆಂದು ಗೌರಮ್ಮ ತಾಯಿಯ ಗರ್ಭದಲ್ಲಿ ಇದ್ದಾಗ ತಿಳಿದ ಮಹಾಕಾರಣ ಅವರು ಕೋಚಿತ ಆ ಬಂಡರಾದ ಬಹುಶಾಸನ ಸುಮ್ಮನೆ ಇರುವುದ ಕಾಂತೆ ಸುಮ್ಮನೆ ಅರಮಂದಿರಕ್ಕೆ ಬಾ. ಹೊರಗುವ ಕಾಂತೆ ಈ ಸಮಯದಲ್ಲಿ ಬರಬಹುದು. ಹಾಗಾದ್ರೆ ಹೇಳುವನು ಕೇಳೋದು. ನನ್ನ ಮಾತನ್ನು ಧಿಕ್ಕಾರ ಮಾಡಿರುವುದರ ಖಂಡಿತ ನಿನಗೆ ಜಯವಾಗುವುದಿಲ್ಲ. ನೀನು ಹೋಗುತ್ತಿರುವುದು ಆ ದುರ್ಮಾರ್ಗರ ಹತ್ತಿರ. ಆ ದುರ್ಮಾರ್ಗದ ಮೋಸದಿಂದ ನಿನಗೆ ಏನಾದರೂ ಕೇಳಕುಂಟು ಮಾಡಿದರೆ ನನ್ನ ಜೊತೆಯಲ್ಲಿ ನನ್ನನ್ನು ವೈದ್ಯಕ್ಕೆ ಗುರಿ ಮಾಡಬೇಡ ರಮಣ ಸದ್ಗುಣಾಂಗರಣ. ಪ್ರೀತಿಗೆ ಪ್ರತಿಮಣಿಯಾದ ಕನ್ಯಕ ಪ್ರಾಣೇಶ್ವರ, ನಿಮ್ಮ ತಂದೆಯನ್ನು ಸಹ ಮಾಡಿದ ಮೋಸಗಾರನು ಸುಂದರ ಎಲ್ಲನ್ನ ಸಂಬರಿಸಲು ಮಾಡಿದ ಮೋಸ ಕೃತ್ಯವೂ ಒಂದೇನಲ್ಲ ಅನೇಕ ಘಟನೆಗಳು ನಡೆದು ಹೋಗಿದವು. ಸುಂದರಿ ಅದನ್ನೆಲ್ಲ ಬಿಚ್ಚರಿಸಲು ಈಗ ನಮಗೆ ಸಮಯ ಬಾರದು. ಆ
ಕಾಂತ ಎಷ್ಟು ಹೇಳಿದರೂ ನೀನು ನನ್ನ ವಾಕ್ಯವನ್ನು ಲಾಲಿಸುವುದಿಲ್ಲವೆಂದ ಮೇಲೆ ನಿನಗೆ ಜಯದಾರತಿಯನ್ನು ಮಾಡಿ ಆ ಅದೃಷ್ಟವನ್ನು ಸಂಭವಿಸಿ ಬಾಯಿಂದ ಕಳಿಸುವುದು. ಏನಿದು ಸಮಯ ವ್ಯರ್ಥ. ಪ್ರಾಣೇಶ್ವರ ಏನು ಕೇಳು. ಪ್ರಾಣೇಶ್ವರ ಚೆನ್ನಾಗಿ ಚೆನ್ನಾಗಿ ಕೇಳು. ಇವತ್ತೆಲ್ಲ ತಗೊಳ್ಳೋದು
ಅಲ್ಲ ಪ್ರಾಣೇಶ್ವರ ಎದ್ದು ಬಾ. ಏನು ಹೇಳಿದ ಸುಂದರಿ? ಎದ್ದು ಬಾ ಅಂತ ಹೇಳಿ. ಬಂದಿರೋ ಸುಂದರಿ ಆ ದುಷ್ಟರನ್ನು ಮಾನವರ ಹೋಗುವುದೆಂದು ಹೇಳಿದೆಯಲ್ಲ, ನಿನಗೆ ಜಾಸ್ತಿಯನ್ನು ಮಾಡಿದನು. ಜಾಗೃತಿಯಿಂದ ಹೋಗುವ ಜಾಣ, ನೀನೇ ನನ್ನ ಪ್ರಾಣ. ನಿಮ್ಮ ಹೆಸರಿಂದ ಸುಂದರಿ ಭಾಗ್ಯರಾಜಕ್ಕೆ ಒಳಗುತ್ತೇ ನಮ್ಮ ಹಕ್ಕರನ್ನು ಕಳೆದ ವ್ಯಕ್ತಿ ದುಡಿಯಿಂದ ವಿಚಾರ ಈ ಭ್ರಷ್ಟರ ರಾಜ್ಯಕ್ಕೆ ಬಂದ ಕಾರಣವೇನು? ಅಹೋ ಹಾಗಾದ್ರೆ ಹೇಗೆ ತಕ್ಷಣ ತೆಗೆದಿರಮ್ಮ ಅಕ್ಕಯ್ಯ ಹಂಗ ಏನಂತ ಹೇಳಬೇಕು?
ನಮ್ಮನೆ ಚೆನ್ನಾಗಿರೋ ಅಕ್ಕಯ್ಯ. ಬಾಕಿದೆ ಅದಕ್ಕೆ ನಾಳೆ ವೆಂಕಟೇಶ್ವರ ಎಂಬ ರಕ್ಷಕರು ನಮಗೆ ಕೊಡಬಾರದ ಕಷ್ಟವನ್ನು ಕೊಟ್ಟರು ಅಂದ ಆಗದೆ ಅದಲ್ಲದೆ ನನ್ನ ತಂದೆಯನ್ನು ಮುಂಚೆ ಹೋಗುವಂತೆ ಮಾಡಿದರು ಆ ರಕ್ಷಕರು. ತಂದೆ ಅಂತ ಈ ಮಾತು ಸಹಜ. ನಾವು ಅಂತಹ ಕೆಲಸವನ್ನು ಮಾಡಿದ ಅಕ್ಕಯ್ಯ. ಆಗ್ರದೆ ಅಂದ ಏನು ಹೇಳಿದಿರಿ? ನನ್ನ ತಂದೆಯಾದವರ ನಮ್ಮ ದೇವರನ್ನು ನಮ್ಮನ್ನ ಕರೆದವರು ಇಲ್ಲಿಗೆ ಬಂದಿರುವುದು ಎಲ್ಲಿರುವನು? ಆಗ್ರದೆ ಮನೆ ಆತನಿಗೆ ಏನು ಅಪಾಯವಿಲ್ಲವಲ್ಲ. ತಾವು ಆತನವರು ನಮ್ಮ ತಂದೆಯನ್ನು ನೋಡಿಕೊಳ್ಳುವಷ್ಟು ಆದಷ್ಟರಿಗೆ ಬಂದಿರುವುದೇ. ಅಕ್ಕಯ್ಯ ಅಪ್ಪ ನಮ್ಮ ತಂದೆಯನ್ನು ಮೂಸಿಕೊಳ್ಳುವಷ್ಟು ಸೊಪ್ಪು ಆ ಪ್ರಶ್ನೆಗೆ ಬಂದಿರುವುದೇ. ಹೌದು ತಮ್ಮನೆ ಆಗಲೇ ಅನುಜ ಮತ್ತೇನು ನಡೆಯುತ್ತೆ ಚೆನ್ನಾಗಿ ಹೇಳಿದ ಮಾಡು. ಅಕ್ಕಯ್ಯ ನಮ್ಮನೆ ಚೆನ್ನಾಗಿ ಕೇಳು. ಆಗಲೇ ಚೆನ್ನಾಗಿಯೋ ಎಂಬ ಅಕ್ಕಸರು ನಮಗೆ ಕೊಡಬಾರದ ಕಷ್ಟವನ್ನು ಕೊಟ್ಟರು. ನಮ್ಮನ್ನು ಕರಿಕರಿಯಿಂದ ಗೋಳಾಡಿಸಿದರು. ಹೌದೇನು ಅಕ್ಕಯ್ಯ? ನಮ್ಮನೆ ಆಗದೆ ಆ ದುರ್ಮಾರ್ಗರಿಗೆ ಕಷ್ಟವನ್ನು ಕೊಟ್ಟು ಅವರನ್ನು ಸಂಹಾರ ಮಾಡಬೇಕು ತಂದೆಯ ಅಂಜಾಗ್ರಣೆ. ಹಾಗಾದರೆ ನಮ್ಮನೆ ಇದೇನು ಆಶ್ಚರ್ಯಕರ. ನಿಮ್ಮ ಮೇಲೆ ದಬ್ಬಳಿಗೆ ನಡೆಸಿದರೆ ಆ ವೃತ್ತರಾದ ಬಂಗಾಪುರ ಸಂಜಾಪುರವೆಂಬ ಹಲವರು ಅವನನ್ನು ತೋರಿಸೋರು. ಅವು ಅಕ್ಕಯ್ಯ ನಮ್ಮನೆ ಆ ಮೂರ್ತ ಬಂಡಗಳಿಗೆ ಗೊಬ್ಬರ ಸೇರಿ ಹೋದ ಕೊಡುತ್ತಿದ್ದರೆ ಲಿಂಗೇಶ್ವರ ನಮ್ಮ ನಾಮರಾಟಕ್ಕೆ ತಡ ಮಾಡಿದ ಅಕ್ಕಯ್ಯಗಳ ಅಕ್ಕಯ್ಯ ಚೆನ್ನಾಗಿ ರಾಜರೇ ಸದಾ ಸಾಯುವನು. ಒಮ್ಮೆ ಆದರೆ ಆದ್ದರಿಂದ ಆ ಗಂಡವನ್ನು ಚೆಂಡಾಡಿದ ಅರ್ಧ ಈ ಮಾತು ಮಾತ್ರ ಸಹಜ. ಅಪರಾಧ ಹಕ್ಕರಿಗಳಿದ್ದಾರೆ. ಒಮ್ಮನೆ
ತನ್ನ ತಂದೆಯಾದ ಧರ್ಮದೇವರನ್ನು ಹೋಗುತ್ತುಕೊಳ್ಳಿದರೆ ಅವು ಆದರೆ ಮನೆ ಬಹಳ 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 ಅವರಿಗೆ ಆದರೆ ಕೆಡವುತ್ತಿದ್ದರೆ ಮಹಾಪ್ರತಿನಿಧಿಯಾದ ಗೌರಮ್ಮ ದೇವಿಯ ಗರ್ಭದಲ್ಲಿ ಹುಟ್ಟಿದ ಸಾರ್ಥಕವೇನೋ ಅವು ಆಗದರೆ ತಡ ಮಾಡದೆ ಕೇಳಿದಮ್ಮ ಆ ಬಂಡವನ್ನು ಬೆಳೆಯುವ ಅಕ್ಕ ಆ ಬಂಡ ನನಗೆ ಅವರಕ್ಕ ಮನೆ ಅಕ್ಕಯ್ಯ ನಿಯಮವನ್ನು ಕೊಟ್ಟರೆ ನೀನು ಹೋಗುವ ಸಹಜವಾಗಿ ಹೋಗಕ್ಕೆ ಬರೋಣ ಅಕ್ಕಯ್ಯ ಆ ದುರ್ಮಾರ್ಗನವನ್ನು ಸಂಹಾರ ಮಾಡಿ ಬರುವೆಯಾ ಆ ಹಲವರನ್ನು ನಾವು ಸುಮ್ಮನೆ ಬರೋಣ ಅಕ್ಕಯ್ಯ ಮನೆ ಆದರೆ ಆ ಗಂಡ ಗಂಡರು ನಮಗೆ ಕೊಡಬಾರದು ಕಷ್ಟವನ್ನು ಪಟ್ಟರು ಸಹಜವಾಗಿ ಬರೋಣ ಅಕ್ಕಯ್ಯ ಹಾಗಾದ್ರೆ ಹೇಳಬೇಕು ಅದೇ ಸಹಜವಾಗಿಯೂ ಆಗದೆ ಅಕ್ಕಯ್ಯ ಚೆನ್ನಾಗಿ ಆಗದೆ ತಮ್ಮನೇ
ಮುಖ್ಯ ಅಡ್ಡಬಂಧದ ಕಡೆಗಳನ್ನು ಕರೆತಂದರು ರಾಜನ ಈ ಕಟ್ಟೆಯಿಂದ ಅವರನ್ನು ಸೇರಿದರು. ಅರೇ ತಾಯಿ ತಮ್ಮ ಭಾರತಿ ಮಾತ್ರದ ನನ್ನ ಲೆಕ್ಕವೆಲ್ಲ ಬಹಳ ಮೆಚ್ಚಿಸುವಂತಾದ ಭಾರತಿ ಎಂಬ ವಿಚಾರ ಮುಂದೆ ನೋಡುವಂತ ವಿಚಾರ ಈ ಪರಮರೆ ಮಕ್ಕಳು ಬ್ರಹ್ಮ ಸಮೂಹದಲ್ಲಿದ್ದರು ಸಂಖ್ಯಾ
ಆದಿಯಲ್ಲಿ ನಂದು ನಾಮ ಅನಾದಿಯಲ್ಲಿ ಋಷಭ ನಾಮ ಯೋಗಿ ಕೈಲಾಸ ಮಂಟಪದೋಳು ಬಸವ ಆನಂದಾಗಿರುವ ಚೆನ್ನಾಗಿ ಕೊಲೆಗಿರುವ ಗಿರುವಾಡು ದೊಡ್ಡ ಬಸವ ಗಿರುವಾಡು ದೊಡ್ಡ ಬಸವ ಕಾಯ ನೀಡರ ಬಸವ ಎಂದರೆ ಪಾಪ ದಶೆಗೆ ತುಪ್ಪುವುದು ಬಸವ ಎಂದರೆ